ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬದ ಹಿನ್ನೆಲೆ ಯುವ ನಾಯಕ ಬಿ.ಎಸ್. ಸತ್ಯಪ್ರಕಾಶ್ ಶಿರಾನಗರದ ಪೌರ ಕಾರ್ಮಿಕರಿಗೆ ಸ್ವೆಟರ್ ಹಾಗೂ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಿದ್ರು. ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರ ಜನ್ಮದಿನೋತ್ಸವದ ಅಂಗವಾಗಿ ದಿವಂಗತ ಬಿ. ಸತ್ಯನಾರಾಯಣ್ ಅವರ ಸುಪುತ್ರ ಹಾಗೂ ಜನಾನುರಾಗಿ ಯುವ ನಾಯಕ ಬಿ.ಎಸ್. ಸತ್ಯಪ್ರಕಾಶ್ ಅವರು ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿದ್ರು. ಕಾರ್ಯಕ್ರಮದ ಮೊದಲ ಭಾಗವಾಗಿ ನಗರದ ಸ್ವಚ್ಛತೆಗಾಗಿ ಶ್ರಮಿಸುವ 110 ಕಾರ್ಮಿಕರಿಗೆ ಚಳಿಗಾಲದ ಹಿನ್ನೆಲೆಯಲ್ಲಿ ಸ್ವೆಟರ್ಗಳನ್ನು ವಿತರಿಸಲಾಯಿತು. ನಂತರ ಮೇಕೇರಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಭೇಟಿ ನೀಡಿ ಶಾಲಾ ಮಕ್ಕಳಿಗೆ ಶಿಕ್ಷಣಕ್ಕೆ ಪೂರಕವಾದ ಬ್ಯಾಗ್, ನೋಟ್ಬುಕ್ ಹಾಗೂ ಪೆನ್ ಸೇರಿದಂತೆ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಿದ್ರು. ಕೇವಲ ವಸ್ತುಗಳನ್ನು ವಿತರಿಸುವುದಷ್ಟೇ ಅಲ್ಲದೆ ಸತ್ಯಪ್ರಕಾಶ್ ಅವರು ಮಕ್ಕಳೊಂದಿಗೆ ಬೆರೆತು ಕೆಲಕಾಲ ಹರಟೆ ಹೊಡೆದ್ರು. ಮಕ್ಕಳ ಓದು ಮತ್ತು ಭವಿಷ್ಯದ ಕನಸುಗಳ ಬಗ್ಗೆ ಚರ್ಚಿಸಿ ಅವರಿಗೆ ಆತ್ಮವಿಶ್ವಾಸ ತುಂಬುವ ಮೂಲಕ ಮಕ್ಕಳ ಮುಖದಲ್ಲಿ ಮಂದಹಾಸ ಮೂಡಿಸಿದ್ರು. ಇನ್ನು ಈ ವೇಳೆ ಮಾತನಾಡಿದ ಸತ್ಯಪ್ರಕಾಶ್ ಅವರು ಸಮಾಜದ ಆರೋಗ್ಯ ಕಾಪಾಡುವ ಶ್ರಮಿಕ ವರ್ಗದವರ ಸೇವೆ ಅನನ್ಯವಾದುದು. ಕುಮಾರಣ್ಣನವರ ಜನ್ಮದಿನದ ನೆಪದಲ್ಲಿ ಅವರಿಗೆ ಸಣ್ಣ ನೆರವು ನೀಡುತ್ತಿರುವುದು ನಮ್ಮ ಸೌಭಾಗ್ಯ ಎಂದರು. ಮಕ್ಕಳೇ ದೇಶದ ಆಸ್ತಿ. ಸರ್ಕಾರಿ ಶಾಲೆಯ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಮತ್ತು ಪ್ರೋತ್ಸಾಹ ಸಿಗಬೇಕು ಎಂಬುದು ನಮ್ಮ ಆಶಯ. ಕುಮಾರಣ್ಣನವರು ಮುಖ್ಯಮಂತ್ರಿಗಳಾಗಿದ್ದಾಗ ಶಿಕ್ಷಣ ಕ್ಷೇತ್ರಕ್ಕೆ ನೀಡಿದ ಒತ್ತು ನಮ್ಮೆಲ್ಲರಿಗೂ ಪ್ರೇರಣೆ ಎಂದು ತಿಳಿಸಿದರು. ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಅವರ ಮಗ ಸುಪುತ್ರರಾದ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಎಚ್.ಡಿ. ಕುಮಾರಸ್ವಾಮಿ ಅವರ 66ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಹಾಸ್ಪಿಟ್ಲಲ್ಲಿ ಇವತ್ತು ಹಣ್ಣು, ಬೆಡ್ಡು, ಹಾಲುವನ್ನು ವಿತರಣೆ ಮಾಡ್ತಾ ಮತ್ತು ಪೌರ ಕಾರ್ಮಿಕರಿಗೆ ಇವತ್ತು ಏನು ಶರ್ಟುಗಳು ಮತ್ತು ಸ್ವೆಟರ್ಗಳು ಕೊಡ್ತಾ ಇವತ್ತು ಅವ್ರ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ. ದೇವರು ಅವ್ರಿಗೆ 66ನೇ ವರ್ಷದ ಆರೋಗ್ಯ ಭಾಗ್ಯ, ಐಶ್ವರ್ಯ, ಅಧಿಕಾರ ಹೆಚ್ಚಿನದಾಗಿ ಅವ್ರಿಗೆ ದೇವರು ಕೊಡಲಿ ಅಂತಲಾದರೂ ನಾನು ಈ ಮುಖೇನ ಈ ಶಿರಾ ತಾಲೂಕಿನ ಸಮಸ್ತ ಜನತೆ ಪರವಾಗಿ ಅವ್ರಿಗೆ ದೇವರಲ್ಲಿ ಬೇಡ್ಕೊಂತಾ ಇದ್ದೀನಿ. ದೇವರು ಒಳ್ಳೇದು ಮಾಡಲಿ, ಈ ದೇಶಕ್ಕೆ ಒಳ್ಳೇದು ಮಾಡಲಿ ಆ ಕುಮಾರಸ್ವಾಮಿ ಅವರಿಗೆ ಅಂತಲಾದರೂ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದೇನೆ. ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರಾದ ರಾಮು, ಜೆಡಿಎಸ್ ಮುಖಂಡರು, ಸತ್ಯಪ್ರಕಾಶ್ ಅಭಿಮಾನಿ ಬಳಗದ ಸದಸ್ಯರು ಹಾಗೂ ನಗರದ ಪ್ರಮುಖರು ಉಪಸ್ಥಿತರಿದ್ದರು. ಕಾರ್ಮಿಕರು ಈ ಅನಿರೀಕ್ಷಿತ ಉಡುಗೊರೆ ಮತ್ತು ಸತ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿದರು.